ಈಗ ಯುದ್ಧ ಅಂತ ಘೋಷಣೆ ಆಗಿ ನಾನು ಈಗ ನೋಡಿ ಯುದ್ಧ ಅಂತ ಘೋಷಣೆ ಆಗಿ ಅಕಸ್ಮಾತ್ ಯುದ್ಧ ಫುಲ್ ಫ್ಲೆಡ್ಜ್ ಯುದ್ಧ ಆಗೋದಂತೂ 100ಕ್ಕೆ 99.99 ಭಾಗ ಆಗಲ್ಲ. ಬಟ್ ಘೋಷಣೆ ಆದರೆ ಏನಾಗುತ್ತೆ ಅಂದರೆ ಪಾಕಿಸ್ತಾನ್ಗಿಂತ ಇಂಡಿಯಾದ ಬಲ ಜಾಸ್ತಿ ಇದೆಯಾ? ಖಂಡಿತ ಇಂಡಿಯಾದ ಬಲ ಡಬ್ಬಲ್ ದುಪ್ಪಟ್ಟು ತ್ರಿಬ್ಬಲ್ ಅಷ್ಟಿದೆ. ಬರೀ ಪಾಕಿಸ್ತಾನ ಆದರೆ ನಮಗೆ ಒಂದು ವಾರನೂ ಬೇಕಿಲ್ಲ, ಅದು ಮುಗಿಸಿ ನಾವು ಆಚೆ ಬರ್ತೀವಿ. ಬಟ್ ಜಿಯೋಪೊಲಿಟಿಕಲಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಯಾವ ಥರ ಪೊಲರೈಸೇಷನ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ನೋಡಿ, ಈಗ ಚೈನಾ ಈಗಾಗಲೇ ಪಾಕಿಸ್ತಾನಿಗೆ ಬೆಂಬಲ ಸೂಚಿಸಿದೆ, ಕೆಲವು ಮಿಸೈಲ್ಸ್ ಕೊಟ್ಟಿದೆ, UN ಹೋಗಿ ವೆಟೋ ಪವರ್ ಯೂಸ್ ಮಾಡಿ 20 ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಆಗಿದ್ದಂಥ ಒಂದು ರೆಕಾರ್ಡ್ನ ತಿದ್ದಿ ಅದನ್ನು ಯಾವ ದೇಶ ಸರಿ ಅನಿಸುತ್ತೋ ಆ ದೇಶಕ್ಕೆ ಮಾತ್ರ ನಾವು ಸಪೋರ್ಟ್ ಮಾಡಬೇಕು ಅಂತ ವೆಟೋ ಪವರ್ ಯೂಸ್ ಮಾಡಿ ಅದನ್ನು ಮಾಡಿಫೈ ಮಾಡಿಸ್ತಾರೆ ಲೆಟ್ರು. ಈ ಕಡೆ ಟರ್ಕಿ ಅವರು ಪಾಕಿಸ್ತಾನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಆಗಲೇ ಒಂದು C-130 ಯುದ್ಧ ವಿಮಾನವನ್ನು ಕಳಿಸಿದ್ದಾರೆ. ಅದು ಕಾರ್ಗೋ ಯುದ್ಧ ವಿಮಾನ. ಅದರಲ್ಲಿ ಏನು ಬಂದಿತ್ತು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಕೆಲವು ಜನ ಆರು ಯುದ್ಧ ವಿಮಾನಗಳು ಬಂದಿತ್ತು ಅಂತಾರೆ, ಇಲ್ಲ ಕೆಲವು ಜನ ಟರ್ಕಿಯವರು ಒಂದೇ ಕಳಿಸಿದ್ವಿ, ಅದು ನಾವು ಫ್ಯೂಯಲ್ಗೋಸ್ಕರ ಕಳಿಸಿದ್ವಿ ಅಂತಾರೆ. ಅದನ್ನು ಎಷ್ಟರ ಮಟ್ಟಿಗೆ ನಂಬೋದು ಅಂತ ಹೇಳೋಕ್ಕಾಗ್ತಿಲ್ಲ. ಈಗ F-16 ಯುದ್ಧ ವಿಮಾನಗಳು ಪಾಕಿಸ್ತಾನ ಹತ್ರ ಏನಿದೆ ಅದನ್ನು ಆಗಲೇ ಅವರು ಮೇಂಟೆನೆನ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತು 5 ಸಬ್ಮೇರಿನ್ ಯಾವ ವೆಸ್ಟರ್ನ್ ಕಡೆ ಬರ್ತಾಯಿತ್ತು, 5 ಸಬ್ಮೇರಿನಲ್ಲಿ 3 ಕೆಟ್ಟು ನಿಂತಿತ್ತು, ಅದನ್ನು ಅವ್ರು ರಿಪೇರಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ 1,500 ಜನ ಮಿಲಿಟ್ರಿ ಪರ್ಸನಲ್ಸ್ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಟರ್ಕಿ ಭಾಳನೇ ಸಪೋರ್ಟ್ ಮಾಡ್ತಾ ಇದೆ ಪಾಕಿಸ್ತಾನ್ಗೆ. ಸೊ ಈಗ ವಾರ ಅಂತ ಶುರುವಾದ ಮೇಲೆ ಇನ್ಯಾವ ದೇಶಗಳು ಸಪೋರ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗ್ತದೆ. ಒಂದೇನಪ್ಪ ಅಂದರೆ ಸೌದಿ ಅರೇಬಿಯಾ ಬರುತ್ತಾ ಪಾಕಿಸ್ತಾನ್ ಸಪೋರ್ಟ್ಗೆ, ಅದು ಇನ್ನೂ ಈಗ ಇಷ್ಟೊತ್ತಿಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಸೌದಿ ಅರೇಬಿಯಾ ಯಾವತ್ತೂ ಪಾಕಿಸ್ತಾನನ್ನು ನಂಬಲಿಲ್ಲ. ಮೊದಲು ಕೊಡ್ತಾಯಿದ್ರು, ಡೆವಲಪ್ಮೆಂಟ್ ಆಫ್ ಪಾಕಿಸ್ತಾನ್, ಟೆರರಿಸಮ್ನ ತಡೆ ಹಾಕೋಕ್ಕೆ ನಾವು ದುಡ್ಡು ಫಂಡ್ ಮಾಡ್ತೀವಿ ಅಂತ ಮಾಡ್ತಿದ್ರು. ಬಟ್ ತದನಂತರ ಅವ್ರಿಗೆ ಅರ್ಥ ಆಗಿ ಅದನ್ನು ನಿಲ್ಲಿಸಿದ್ರು. ಸೊ ಸೌದಿ ಅರೇಬಿಯಾನು ಮತ್ತು ಪಾಕಿಸ್ತಾನ ಬಾಂಧವ್ಯ ಅಷ್ಟು ಚೆನ್ನಾಗಿಲ್ಲ. ಮೇಲಾಗಿ ಸೌದಿ ಅರೇಬಿಯಾ ಮತ್ತು ಟರ್ಕಿ ಬಾಂಧವ್ಯ ಅಂತೂ ತುಂಬಾ ಪ್ರಾಬ್ಲಮ್ಮಲ್ಲಿದೆ. ಆವಾಗ ಅವನು ಜಮಾಲ್ ಖಶೋಗಿ ಅಂತ ವಾಷಿಂಗ್ಟನ್ ಪೋಸ್ಟ್ ಅವನು ಯಾವಾಗ ಹೋಗಿ ಇಸ್ತಾನ್ಬುಲ್ಲಲ್ಲಿರುವಂಥ ರಾಯಭಾರಿ ಕಚೇರಿಯಲ್ಲಿ, ಸೌದಿ ಅರೇಬಿಯಾ ರಾಯಭಾರಿ ಕಚೇರಿಯಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ತಗೊಳಕ್ಕೆ ಹೋಗ್ತಾನೋ ಮಾರುವೇಷದಲ್ಲಿ, ಆವಾಗ ಸೌದಿ ಅರೇಬಿಯಿಂದ ಕೆಲವು ಜನ ಬಂದು ಅವನ್ನ ಕೊಂದಾಕ್ತಾರೆ. ಅದೊಂದು ಭಾಳ ಹಿನ್ನಡೆ ಆಗುತ್ತೆ ಟರ್ಕಿಗೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎಂಬಸಿನ ಕಾಪಾಡೋಕ್ಕಾಗಲಿಲ್ಲ ದೇಶ ಅನ್ನೋದೊಂದು ಭಾಳ ಕಡೆ ಪ್ರಾಬ್ಲಮ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ ಅಂದರೆ ಸೌದಿ ಅರೇಬಿಯಾನು ಮತ್ತು ಟರ್ಕಿ ಅವ್ರ ಬಾಂಧವ್ಯ ಫುಲ್ ಅಳಿಸೋಗುತ್ತೆ. ಸೊ ಇವರು ಮಾತಾಡೋ ಅಂಥ ಸ್ಥಿತಿಲಂತೂ ಇಲ್ಲ ಅವರಿಬ್ಬರು ಮಧ್ಯನೂ. ಸೊ ಸೌದಿ ಅರೇಬಿಯಾ ಎಷ್ಟರ ಮಟ್ಟಕ್ಕೆ ಪಾಕಿಸ್ತಾನ್ ಸಪೋರ್ಟ್ ಮಾಡುತ್ತೆ ಅಂತ ನೋಡಬೇಕು. ಇನ್ನು ಇರಾನು ಭಾರತದ ಕಡೆನೇ ಮಾತಾಡ್ತಾ ಇದೆ. ಯಾಕಂದರೆ ಇರಾನ್ ಚಾಬರ್ ಪೋರ್ಟಲ್ಲಿ ಭಾರತದ ಇನ್ವೆಸ್ಟ್ಮೆಂಟ್ಸ್ ತುಂಬಾ ನಡೀತಾ ಇದೆ. ಇರಾನಿಗೆ ನಾವು ಸಪೋರ್ಟ್ ಮಾಡೋಕ್ಕೆ ಸ್ಯಾಂಕ್ಷನ್ಸ್ ಇದ್ರೂ ಸಪೋರ್ಟ್ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಸೊ ಇರಾನ್ ಅವ್ರ ಕಡೆ ಹೋಗ್ತಾರ ಅಂತ ಕಾದು ನೋಡಬೇಕಾಗ್ತದೆ. ಬಟ್ ಬೇರೆ ದೇಶಗಳ ಬಗ್ಗೆ ಇನ್ನೂ ಮುಂದಿನ ದಿನಗಳಲ್ಲೇ ನಮಗೆ ಕರೆಕ್ಟಾಗಿ ಅವ್ರ ಮನಸ್ಥಿತಿಗಳು ಅರ್ಥ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.